ಹೆಚ್ಚಿಗೆ ಮಾತಾಡಿದ್ರೆ ಮೊಳಕ್ 3 ರೂಪಾಯಿ, ಹೊಳ್ಳಿ ಮಿಳಿ ನೀನು ಮಾತಾಡಿದ್ರೆ ಮೊಳಕ್ 7 ರೂಪಾಯಿ ಆಗತ್ತೆ. ಪಟ ನೀ ಮಾಡಿದ್ರೆ ಚಟ ಚಟ ಕೊಟ್ಟು ಬಿಡ್ತೀನಿ. ಹೂವಿನ ಯಾಕಂದಿ ನನ್ನ ಹೂವಿನ ವಾಸನೆ ಅಷ್ಟೇ ಇರ್ತೈತಿ. ಸುಮ್ಮನೇನ ಡ್ರೈವರ್ ಅಂದಿಂದ ಮಂದಿಗಿಂತ ಆನೆ ಕಡಿಮೆ ಮಾಡಿಕೊಡ್ತಾನ. ಬೇಕಾದ್ರ ತಗೋ, ಸಾಕಾದ್ರ ಜಾಗ ಖಾಲಿ ಮಾಡ. ಒಂದ್ ಸ್ವಲ್ಪ ನಿಧಾನವಾಗಿ ವ್ಯಾಪಾರ ಮಾಡ ಚೆನ್ನಿ. ನೀನ್ ಮನೆ ಇಟ್ಟು ಅವಸರ್ಲೆ ಗಾಡಿ ಓಡಿಸಿದ ಅಂದ್ರ ಬಸ್ಸಿನ ಇಟ್ಟು ಅವಸರ್ಲೆ ಓಡಿಸಿದ ಅಂದ್ರ ಎಲ್ರಿ ಆಕ್ಸಿಡೆಂಟ್ ಆಗ್ಬಾರ್ದು. ಒಂದ್ ಸ್ವಲ್ಪ ಮೆತ್ತಗ ಮಾತಾಡ್ಯ ನಿಧಾನವಾಗಿ ವ್ಯಾಪಾರ ಮಾಡೋಣ ಅಂತ ಇಬ್ರು ಕೂಡ ಹೋಗಿ ಮುನ್ನೋಳಿ ಸಂತಿ. ಅಲ್ಲ ಕುಂದ್ರಾಕ್ ಒಂದು ಕಾಮನ ಸೀಟ್ ಇಲ್ಲ. ಎಷ್ಟು ಬಡಾಯಿ ಮಾಡಿ ಹೇಳ್ತಿಯಲ್ಲ ನೀನು. ಅದ ಮಲ್ದ್ರ ಗಾಡಿ ಆಗತ್ತೆ ಅವ್ರಿಗೆ ಅಂತ ಸೀಟ್ ಇರ್ತಾವ. ನಿನ್ನಂತರ ಇರ್ಬೇಕಲ್ಲ ಜೋತಾಡ ಅವ್ರು. ನಮ್ಮೂರಾಗಿನಂತ ಬಂದ ನೋಡ ಬಗ್ಗಿ ಬಿಡ್ತೀನಿ. ಮ್ಯಾತ್ತನ್ ಸೀಟ್ನ್ಯಾಗ ಕುಂತ್ಕೊಂಡ್ ನೋಡ, ಗಾಡಿ ಮಿಷನ್ ಮ್ಯಾತ್ತನ್ ಸೀಟನ್ಯಾಗ ಕುಂತ್ಕೊಂಡ್ ನೋಡ, ಮಿಷನ್ ಚಾಲೋ ಮಾಡಿ ಗೇರ್ ಹಾಕಿ ಓಡ್ಸಾಕ್ ಚಾಲೋ ಮಾಡೀನಿ ಅಂದ್ರ ಯಾವಾಗ ಡೀಸೆಲ್ ಖಾಲಿ ಆಕತ್ತ ಅನ್ನೋದು ಗುರ್ತಾಗುದಿಲ್ಲ. ಅಪ್ಪ ಆ ರೀತಿ ಓಡಿಸ್ತೀರ ನೀವು ಗಾಡಿಯನ್ನ? ಗಾಡಿ ಓಡಿಸಿದ್ರ ಅಟ್ಟ ಯಾಕ ಬಂತ ಚೆನ್ನಿ. ರಿಪೇರಿ ಮಾಡಾಕಂತೂ ಈ ಮಬ್ನೂರ್ ಊರಾಗ ಎತ್ತಿದ ಕೈಯ ಒಮ್ಮೆ ನೀನು ಪೂರ್ತಿ ಬಾಡಿ ಬಿಚ್ಚ ಹೊಸ ನಟ್ಟ ಬೋಲ್ಟ ಹೋಗೋದ್ ತೂತ್ನ್ಯಾಗ ನಾನು ಹೊಸ ನಟ್ಟ ಬೋಲ್ಟ ಹಾಕ್ಯ ಪಿಟಾಪ್ ಮಾಡಿ ಗೇರ್ ಹಾಕ್ಯ ಒಮ್ಮೆ 100 ಕಾಟ ಓಡುವಂಗ ಎಕ್ಸಿಲೇಟರ್ ಕೊಟ್ನ ಅಂದ್ರ ಹತ್ತೇರಾಗ ಹೋಗಿ ಮಲ್ದ್ರ ಮಗನ ಅಂತ ಕರ್ಬೇಕು. ಅಲ್ಲೇ ಬೆಚ್ಚಗ ಮುಕ್ಕೊಂಡ್ಬಿಡ್ನು. ಗಾಡಿ ಒಳಗ ಅಯ್ಯೋ ನಾನು ಚಿನ್ನ ನೀ ಹತ್ತ ಯಾವ ಊರ್ ತೋರ್ಸ್ಕೊಂಡ್ ಬರ್ತಾನ ಒಟ್ಟು ಹಿಂಗ ಹಾದಿಂಗ್ ರಾಜ ಮೊದಲಿನಿಂದ ಹಾವು ಹೇಳಬಹುದು. ಏನ್ ಮಾಡೋದು? 101 ಚುಟ್ಟ ಕಿಸೆದಾಗ ಇಟ್ಟಿ ಒಂದೊಂದು ಸೇದಿ ಹೊಗೆಯನ್ನು ಬಿಟ್ನಿ. 101 ಚುಟ್ಟ ಹೊಗೆಯನ್ನು ಇಟ್ನಿ, 1 ಚುಟ್ಟ ಕಿಸೆದಾಗ ಇಟ್ನಿ, ಒಂದೊಂದು ಸೇದಿ ಹೊಗೆಯನ್ನು ಉಟ್ನಿ. ನನ್ನ ಮಗಳು ಹೋಗಿ ಬಾಲೋತಾತಿ ಹುಡುಕ್ಯಾಡಿ ಹುಡುಕ್ಯಾಡಿ ಸಾಕಾಗಿ ಹೋತು. 101 ಚುಟ್ಟ ಹೊಗೆಯನ್ನು ಬಿಟ್ನಿ. ಏನ್ ಮಾಡಾಕತ್ತೀರಿ? ಚೆನ್ನಕ್ಕ ಹೂವಿನ ವ್ಯಾಪಾರ ಬಲು ಚುರುಕಾಯಿ ನಡ್ದಂಗ ಕಾಣ್ತತಲ್ಲ. ಇಲ್ಲ ಬೈ, ಅದು ಬಜಾರ್ ಕೊಂಡಿದ್ದೆ. ಅದು ಇವ್ರು ನಿನ್ನ ಕರೆದ್ನ ಯಾಕ ವಾಯವ? ಸೋನಿ ಮಾವನ ಕಿಸೆದಾಗ ದುಡ್ಡು ಇಲ್ಲದ ಈ ದಡ್ಡ ಡ್ರೈವರ್ ಕೂಡ ನೀನು ಹೂವಿನ ವ್ಯಾಪಾರ ನಡೆದತ್ತಿವತ್ತಂದ್ರ ಮೊದಲು ಖಾಲಿ ಆಕತ್ತೇವ ನಿನ್ನ ಬುಟ್ಟಿ. ನಮಸ್ಕಾರ ರೀ ತಲಾಟೆ ಅವ್ರ, ಈಗ ಬಂದ್ರಿ ಏನ್ರಿ? ಯಪ್ಪ ನಿನ್ ನಮಸ್ಕಾರ ಅಲ್ಲೇ ಇರ್ಲಿ. ನಿಂದು ಏನ್ ಲೇಖ ಇಟ್ಟಾಳ ನಿಂದು? ನಮ್ಮ ಮಾವ ನಮಸ್ಕಾರ. ಈಗ ಬಂದಾರ ಬಾ ಇಲ್ಲಿ. ಸುಮ್ಮನೆ ಮೈಸುತ್ತ ಬರ್ಬೇಡ ಬಾ, ಖಾಲಿ ಹಾಕಿ ಸುತ್ಕೊಂಡ ನಾ ಸೈಲ್ ಬಿಟ್ರು ಕುಂತ ಬಿಡ್ತು ಮತ್ ಅಲ್ಲಲ್ಲಿ ಏನೂ ತಿಳಿಲಾರ್ದ
ನನ್ನ ಮಗಳ ಮುಂದೆ ಅದು ಎಷ್ಟು ಲೇನಿ ಗಾಡಿ ಓಡಿಸು ಡಿಮಾಂಡು ಅಲ್ಲಲ್ಲಿ ನೀ ಹೇಳೋದು ಅಲ್ಲ ಅಲ್ಲಲ್ಲಿ ಮನ್ಯಾಗ ನಿನ್ನೂ ಒಂದು ಸ್ವಂತ ಗಾಡಿ ಇಲ್ಲ ಅಲ್ಲಲ್ಲಿ ಶಿವಾಪುರದಾಗ ನಮ್ಮ ಕಾಕಾನ ಗಾಡಿ ತಂದ ಟ್ರ್ಯಾಕ್ಟರ್ನ ಅದನ್ನು ಕಲ್ಕೊಂಡ ಅಲ್ಲ ನಮ್ಮ ಅಣ್ಣ ವಕೀಲ್ನ ಗಾಡಿ ಸತ್ಯಾಕ ಕಾರ್ ಗಾಡಿ ತಂದ ಅದನ್ನು ಕಲ್ಕೊಂಡ ಅದು ನನ್ನ ಮಗಳ ಮುಂದೆ ಎಷ್ಟು ಲೇನಿ ಗಾಡಿ ಓಡಿಸು ಡಿಮಾಂಡು ಮಾವ ಶೋರೂಮ್ ಡೆಲಿವರಿ ನಾವ ತಂದ್ ನಾವ್ ಹಿಡಿದ ಅಂದ್ರ ಮಜಾ ಸಿಗುಲ್ಲ ಅದ ನೀ ಗಾಡಿ ತರ್ಬೇಕು ನಾವ್ ಹೊಡಿಬೇಕ ಅಂದ್ರ ಮಜಾ ಅದ ಅಂದ್ರೆ ಬರೇ ಮಂದಿ ಗಾಡಿ ಮೇಲೆ ನಿಂತಿರಿ ಬಿಡಪ್ಪ ನೀವು ನರ್ಯಾರೆಲ್ಲ ಯಪ್ಪ ಸಮಾಧಾನ ಅವನಿಗಿರ ಅವಾಗ ಗೊತ್ತಾಗೋದು ಇನ್ನು ಗಾಡಿ ಯಾವಾಗ ಹೊಡಿತಾನ ಯಪ್ಪ ಇವ ಯವ್ವ ಇವನ್ ನಿನ್ನ ಹಡದಿದ್ದು ನೀ ಅವನಿಕ್ಕಿಂತ ಡಂಜರ್ ಅದಿ ತಗೋಲ್ಲ ಅವ್ನ್ ನೋಡಿ ಜಾಡಿಸ ಮಾವ ಅದ್ನ ಹೇಳಕತ್ತೀನಿ ಗೇರ ಹ್ಯಾಂಡಲ್ ಚೋತಾಡಕತ್ತಾನ ಇನ್ನೇನು ಪೂರಾಟಕ್ಕನಪ್ಪ ಯಾರ ನನ್ನ ಕೈಯಾಗಿ ಇವ ಅಲ್ಲೇ ತಡಿತಾನೆ ಯವ್ವ ಗೇರ ಹ್ಯಾಂಡಲ್ ಮುರ್ದಾಳ ಅಂದ್ರೆ ಹೆಡ್ಲೈಟ್ ಗ ಬಾಳಿ ಏನಾಗಿರ್ಬೇಕು ನೋಡೊಂದಿಟ್ಟ ಅಟ್ಲೇಟ್ ಅಲ್ಲ ನನ್ನ ಮಗಳ ಕೈಯಾಗ ನಿನ್ನು ಸ್ಪೇರ್ ಪಾರ್ಟ್ ಒಂದೊಂದು ಚಿಪ್ಪಾಡಿ ಇವಳು ನಿಮ್ ಮಗಳೇನ್ರಿ ಇಷ್ಟು ಚುರುಕಾಗಿ ವ್ಯಾಪಾರ ಮಾಡಾಕತ್ತಾಳ ಅಂದ್ರ ನಮ್ಮ ಮಹಿಳೆಯರ್ ಸಿದ್ದಪ್ಪನ ಮಗಳು ಅಂತ ತಿಳ್ಕೊಂಡಿದ್ನ ಅಂದಾಗ 24 hours ನಮ್ಮ ಮನಿ ಮುಂದೆ ಅಡ್ಡಾಡ್ತಿ ಅವಾಗ ಗೊತ್ತಾಗಿರ್ಕಿಲ್ಲ ಅನ್ಲೇ ನಿನಗ ಮತ್ತೆ ನಿನ್ನ ಮಗಳನ್ಲೇ ಮಗನ ನಾ ಬರಂತೆ ಒಳಗೆ ಹೋಗ್ಲಿಕ್ಕೆ ಹಂಗ ಸಾಲಿ ಕೊಟ್ಬಿಟ್ಟಿ ಅವ ಯಾರು ಗಂಡ ಮಕ್ಳು ಬಂದ್ಗಳು ಓ ನೀನ್ ನಡಿ ಒಳಗ್ ನಡಿ ಅಂತೀವಿ ನಾ ಹೊರಗ ನಿಂದ್ರದು ಕರ್ಕೋದನೆ ಎಲ್ಲ ಅವ್ರ ನಾಗ ಒಂದಿಟ್ಟು ಮುತ್ತು ಉದ್ರಾಗಿಲ್ಲ ಯಾಕೆ ಲವರ್ ಜೋಡಿ ಜಗಳಾಡಿ ಬಂದಿಯೇನು ಏನಿದು ಗೊಯ್ 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 ಎಟ್ಟೆಟ್ಟು ಹೇಳಿದೆಲ್ಲ ಬಂದಾಗ ನೀನು ಸುದ್ದಿ ಹೊಲ ನನ್ನ ಅಪ್ಪ ಅಂದ ನೋಡ್ಯವ ಅವಂಗ ಎಷ್ಟಾರ ಕುಡ್ದಾಳ ಈಕಿ ಪಾಕೆಟ್ ಹಾಲ ಏನ ಚಂದ ಉಪ್ಪ್ಯವ ಬದಾಮಿ ಹುಡುಗಿ ಗಲ್ಲ ತಪ್ಪೇನ ಏನ ಚಂದ ಉಪ್ಪ್ಯವ ಸಿರಳ ಹುಡುಗಿ ಗಲ್ಲ ಗಲ್ಲ ನೋಡ್ರ ಕೊಡೋಂಗಕತಿ ಬೆಲ್ಲ ಮನಸಾತ ಕೇಳ ಹುಡುಗಿ ನಿನ್ನ ಮ್ಯಾಗ ಅಯ್ಯೋ ಮಾಸ್ತರ ಮ್ಯಾಚಿಂಗ ನಿನ್ನ ಜಂಪರ ಏನ ಎತ್ತ ಕಾಣದ ಹುಡುಗಿ ಬಂಪರ ಏನ ಎತ್ತ ಕಾಣದ ಹುಡುಗಿ ಬಂಪರ ನೀ ನನ್ನ ಮುಂದೆ ಮಾಡದ ಯಾವ ಟೇಲರ್ ಹೊಲದಾನ ಈ ಪ್ರಕಾರ ಏನ ಮ್ಯಾಚಿಂಗ ನಿನ್ನ ಜಂಪರ ನಮ್ಮ ಹೊಂಟಾನು ನಡಿ ಹೋಗುನು ಬಾಬಾ ಚೆನ್ನೆ ಎಲ್ಲ ಮಗನ ತಲಾಟಿ ಅಂತ ಹೊತ್ತಿನ ಹಂತಿ ತಿರುವಿದು ಮಾಡಿ ಮಗನ ನೀ ತಿರುವಿದ ಕಂಕಿನಿ ಟಚ್ ನಿನ್ನ ಮಡ್ಯ ಬಿತ್ತಿ ಬೆಳಿ ತೆಗಿಲಿಕ್ಕ ಅಂದ್ರ ನನ್ನ ಹೆಸರು ನೆರ್ಯಾರ ಸದಾಪ್ನ ಮಗ ಗುಳ್ಯಾನ ಅಲ್ಲ
ರೈತರಲ್ಲ, ನಾನೊಬ್ಬ ರಾಷ್ಟ್ರ ಸಂಪತ್ತಿನ ರೈತನೆಂದು ಸರ್ಪದಂತೆ ಎಡಿ ಎತ್ತಿ ಮೆರೆತಿರುವ ಆ ಶಿವಶಕ್ತಿಯರ ಬಾಳಿಗೆ ಆಗಬೇಕಾಗಿದೆ ಪೊಂಗಿ ಉದಾಹರಣೆಗಳು. ಶಿವ 94ರ ಬೆಳೆಯ ಸ್ಪರ್ಧೆಯಲ್ಲಿ ನನ್ನನ್ನು ಎಂದಕ್ಕೆ ಸರಿಸಿ ದೊಡ್ಡ ರೈತನೆನಿಸಿಕೊಂಡಿರುವ ನಾಳೆ ರಾತ್ರಿ ಜೋಳದ ಗುಡಿಗೆ ಬೆಂಕಿ ಬೆಂಕಿ ಹಚ್ಚಿ ನನ್ನ ಹೊಟ್ಟೆಯಲ್ಲಿ ಉರುತ್ತಿರುವ ದಾಗ್ನಿಗಳನ್ನು ನಂದಿಸಿಕೊಳ್ಳದಿದ್ದರೆ ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿ ಶೀಲವನ್ನು ಚೆಂದು ನನ್ನ ಹೆಸರು ಗುರ್ಲೇಸರ ಗೌಡನೇ ಅಲ್ಲ. ಮನೆಯಲ್ಲಿ ಗೌಡ್ರಿಲ್ಲವೇ? ಒಂದ್ ವರ್ಷ ಸರ್ಕಾರ ಅಂದ್ರೆ ಕುಮಾರಸ್ವಾಮಿ ಸರ್ಕಾರ, 7 ವರ್ಷ ಸರ್ಕಾರ ಅಂದ್ರೆ ಬೊಗಳೆ ನಡೆಯುವ ಬೊಮ್ಮಾಯಿ ಸರ್ಕಾರ, 3 ವರ್ಷ ಸರ್ಕಾರ ಅಂದ್ರೆ ಯಡಿಯೂರಪ್ಪ ಸರ್ಕಾರ. ಒಂದಲ್ಲ, ಎರಡಲ್ಲ, ಮೂರಲ್ಲ, 5 ವರ್ಷ ಸರ್ಕಾರ ಅಂದ್ರೆ ಮಾಸ್ ಲೀಡರ್ ಮೈ ಬಾಸ್ ಸಿದ್ದರಾಮಯ್ಯ ಸರ್ಕಾರ. ಇದ್ದಾರೆ ಬನ್ನಿ ಸಾಬ್ರಿ. ಗೌಡ್ರೆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಿಮ್ಮನ್ನು ಕಾಣಬೇಕೆಂದು ಬಂದಿದ್ದಾರೆ.
ಇನ್ಸ್ಪೆಕ್ಟರ್ ಬನ್ನಿ ಸಾಹೇಬರೇ, ಕುಳಿತುಕೊಳ್ಳಿ. ಇರಲಿ ಮಾವಯ್ಯ, ಮಾವನ ಮನೆ ಅಂದ್ರೆ ನನ್ನ ಮನೆ ಇದ್ದಂಗೆ ತಾನೇ. ತಮ್ಮಂತ ಅಳಿಯಂದಿರು ನನ್ನ ಬಲಗೈಯಾಗಿ ಇರುವಾಗ ನನ್ನ ಕ್ಷೇಮಕ್ಕೆ ಯಾವ ಕೊರತೆ ಇಲ್ಲ ಸಾಹೇಬರೇ. ಇವನು ನನ್ನ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ, ಇವನು ನನ್ನ ಗೆಳೆಯ ತಲಾಟಿ ರಂಗನಾಥ ಅಂತ. ಗೌಡನ ದೇಶಕ್ಕಾಗಿ ಅನ್ನ ಇಟ್ಟ ದನಿ ಪ್ರಾಣ ಕಾಲ ಬಿಡದ ಕಾಪಾಡುವ ನನ್ನ ಬಲಗೈ ಬಂಟ ಕಾಳಂತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇನು ಬರ್ಲಿಕ್ಕೆ ಇದ್ರಂತೆ? ಬರಲಿಕ್ಕೆ ಹೇಳಬೇಕಾಗದ ಇನ್ಸ್ಪೆಕ್ಟರ್, ನೀನು ಬೇರೆ ಯಾರು ಅಲ್ಲ, ನನ್ನ ಸೋದರಳಿಯ. ನಾನು ಹೇಳಿದಂತೆ ನೀನು ಕೇಳಿದರೆ ಒಂದಿನಿಂದ ಮನೆ ಕಟ್ಟಿಸಿಕೊಳ್ಳಬಹುದು. ಅದಕ್ಕೆ ತಪ್ಪಿ ನಡೆದರೆ ನಿನ್ನುವುದು ನಾಡಿನ ಕಾಕುವುದು ಯಾಕ್ತನ. ಆ ದೊಡ್ಡ ರೈತ ನೆನೆಸಿಕೊಂಡ ಶಿವನ ಜೋಳದ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ನಾನೇ. ಹೌದು, ಈ ಕೇಸಿಗೆ ಕೈ ಮುಚ್ಚಿ ಹಣ ಕೊಡುತ್ತೇನೆ. ಈ ಕೇಸು ಯಾರದಂತ ಯಾವ ನನ್ನ ಮಗನಿಗೆ ಗೊತ್ತಾಗಬಾರದು. ನನ್ನ ಮಚ್ಚಕ್ಕೆ ಎತ್ತೋಕಿ ಬಿಡು. ಇವತ್ತಿನಿಂದ ನೀವು ನಮ್ಮ ಕೇಸಿ ಕೈ ಚಾಚ್ಬಿಟ್ರ ಕೈ ತಕ್ಕೊಳಕ್ ಕುರ್ಸಾತ್ನ ಸಿಗುಳ್ರಿ ರವಿ ಸಾಹೇಬ್ರ. ಪ್ರಾಣಕ್ಕೆ ಆದಲ್ಲಿ ಈ ಕೇಸನ್ನು ಬಿಡುತ್ತೇನೆಂದು ಇಂಚದಲ್ಲಿ ನಿಮ್ಮ ಪ್ರಾಣ ರಕ್ಷಣೆಗೆ ಕೊಡ್ಲಿಕ್ಕಾಳ ಸದಾ ಸಿದ್ಧನೆಂದು ತಿಳಿರಿ. ನಾವು ಮಾಡಿದ ಕೆಲಸವನ್ನು ಸಿದ್ಧಿಯಾಗಿ ಮಾಡಿದರೆ ಸದ್ದಿಲ್ಲದ ಕರ್ನಾಟಕದ ಎಸ್ಪಿ ಆಗುತ್ತೆ. ಇಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸುತ್ತಿರುವಾಗ ನಾನೇಕೆ ಬರಲಿ ನಿಮ್ಮನ್ನ ಕೈ? ಮೊದಲೇ ಈ ಕೇಸು ಯಾರ್ದಂತ ಗೊತ್ತಿಲ್ಲ. ನಿಮ್ ಹೇಳಿಕ್ಕಿಂತ ಆಗಲಿ ಇದನ್ನು ಕಿತ್ತಾಕಿ ಬಿಡುತ್ತೇನೆ. ಓಕೆನಾ? ಓಕೆ 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 ತಲಾಟೆ ಅವರೇ, ಹೊಸ ವರ್ಷದ ಶುಭಾಶಯದೊಂದಿಗೆ ಸಾಹೇಬರಿಗೆ ಅಡ್ವಾನ್ಸ್ 5 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿಬಿಡು. ನೋಡ್ರಿ, 5 ಲಕ್ಷ ಯಾಕೆ ತಲಾಟೆ? 10 ಲಕ್ಷ ಕೊಡು ಇನ್ಸ್ಪೆಕ್ಟರ್. ಆಯ್ತು ತೋರಿ. ಇನ್ನು ಬಾಯಿ ಬಿಟ್ಟು ಕೇಳು, ಹಣದ ರಾಶಿಯನ್ನೇ ಒಟ್ಟುವೆವು. ಇನ್ಸ್ಪೆಕ್ಟರ್, ಕೇಳಿದಾಗ ಕೇಳಿದಷ್ಟು ಹಣ ಕೊಡುವುದು ನನ್ನ ಕೆಲಸ. ನಾನು ಹೇಳಿದಂತೆ ಕೇಳುವುದು ನಿನ್ನ ಕೆಲಸ. ಇದಕ್ಕೆ ತಪ್ಪಿ ನಡೆದರೆ ನೇನು ಉಳಿಯುವುದಿಲ್ಲ, ನಿನ್ನ ಕಾಕಿ ಹೋಗಲ್ಲ. ಎತ್ತರ ಗೌಡ್ರೆ, ಇದೇ ನಮ್ಮೆಲ್ಲರ ಕೊನೆಯ ಮಾತು. ಬಿತ್ತಿದ ಬೀಜ, ಆ ಬೀಜ ಕೊಡು ಸೊಸೆನೇ ಹುಟ್ಟಬೇಕು, ಹೊರತು ಬೇರೆ ಸೊಸೆ ಹುಟ್ಟುವುದಿಲ್ಲ. ಗೌಡ್ರೆ, 7 ಹಳಿಯ ಹೊಡೆ ಎಣಿಸಿಕೊಂಡಿರುವ ನಿಮ್ಮ ನಿರ್ಧಾರವೇ ನಮ್ಮ ನಿರ್ಧಾರ. 7 ಹಳ್ಳಿಯ ಹೊಡೆ ಎಣಿಸಿಕೊಂಡಿರುವ ನೀನೇ ಸಿರಿ ಲಕ್ಷ್ಮಿ ಹಸ್ತಕ ನನ್ನ ಮಸ್ತಕ ಮೇಲೆ ಇರಲಿ. ಇದು ನನ್ನ ಭಾಗ್ಯ. ಬರುತ್ತೇನೆ. ನೋಡ್ರಿ, ಸಾಕಿ ಬಟ್ಟೆ ಅಂತೂ ನನ್ನ ಕೈವಶಕ್ಕೆ ಬಿತ್ತು. ಪ್ರಸಂಗ ಬಿದ್ದರೆ ಈ ಪರಶುರಾಮನ ಯಜಮಾನರ ನೀವಾಗಿ ಬಿಡುತ್ತೆ. ಪರಶಿವನ ಯಜಮಾನ ಕೂಡ ಅಟ್ಟೆ ಯಾಕೋ ನಾಗರಾಜ್. ಪರಸಂಗ ಬಿದ್ದರೆ ಕೈಲಾಸದ ಪರಶಿವನು ಯಜಮಾನ ಆಗಬಲ್ಲೆ. ಆದರೆ ಅದಕ್ಕೆ ನಿನ್ನಂತ ಗೆಳೆಯನ ಸಹಕಾರ ನನಗೆ ಅಗತ್ಯವಾಗಿ ಬೇಕು.
ನಾವಿಬ್ಬರು ಜಾತಿ ಮತಗಳಲ್ಲಿ ಬೇರೆಯಾಗಿದ್ದರು ನಾನು ನೀನು ಒಂದೇ ತಾಯಿಯ ಮಕ್ಕಳೆಂದು ತಿಳಿ ಒಟ್ಟಾರೆಯಾಗಿ ಕೂಲಿ ಮಾಲೀಕನೆಂಬ ಭೇದವಿದ್ದರು ನಾನು ನಿನ್ನ ಸಹೋದರನೆಂದು ತಿಳಿ ಒಟ್ಟಾರೆಯಾಗಿ ಒಗ್ಗಟ್ಟಿನಿಂದ ನಡೆಯುತ್ತಿರುವ ನಮ್ಮ ಈ ಬಿಗಿ ಸಂಸಾರಕ್ಕೆ ಯಾವನಾದರೂ ಕಣ್ಣು ಹೋಗಿ ಒಳ್ಳೆ ಇಡುವನೊಂದು ಮುಂದೆ ಬಂದರೆ ಅದೇ ಬೆಂಕಿಯಲ್ಲಿ ಹುಲ್ಲು ಹೋಗಿ ಸೊಟ್ಟ ಭಸ್ಮ ಮಾಡಿಬಿಡೋದು ನಂಬಿಕೆ ತಾನೇ. ನಂಬಿದೆ ನಾಗರಾಜ್, ನಂಬಿದೆ. ಇಂದಿನಿಂದ ನೀ ನನ್ನ ಒಡ ಹುಟ್ಟಿದ ಸೋದರಂದು ತಿಳಿದುಕೋ. ತೆಗೆದುಕೋ 10,000 ರೂಪಾಯಿ ಹಣವನ್ನು ಎಲ್ಲ ಆಳುಗಳಿಗೆ ಪೇಮೆಂಟ್ ಮಾಡಿ ನೀನು ಸಿಂಗಲ್ ಖರೀದಿಗೆ ಹೋಗಿಬಿಡು. ಆಯ್ತು, ನಾನಿನ್ನು ಬರುತ್ತೇನೆ. ಕಾಳ ಅವ್ರೇ ದೊಡ್ಡ ರೈತನ ಅನಿಸಿಕೊಂಡು ಸೋಂಕಿನಿಂದ ಮೆರೆತಿರುವ ಬಡ್ಡಿ ಮಗ ಸತ್ಯ ಇನ್ನೊಂದು ಸಾರಿ ನಮ್ಮ ಆಳುಗಳ ತಂಟೆಗೆ ಬಂದ್ರೆ ಅಂದೇ ಅವನ ಕ್ವಂಟಲ್ ಕಳಿವೆಯನ್ನು ಕಡಿದು ಬಿಸಾಕಿ ಬಿಡು. ಅಪ್ಪನೇ ಆದರೆ ಹಿಂದೆ ಅವನ ರುಂಡ ಕೊಯ್ದು ಅವನ ಮಾಂಸ ನನ್ನಗಳಿಗೆ ಬಿಸಾಕಿ ಬಂದು ಬಿಡ್ತೇನೆ.